ಹೊಣೆ. ನಮ್ಮ ಈ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಪರಿಸರ ಅಂತ ಕರೀತೇವೆ. ಈ ಪರಿಸರವು ನಮ್ಮ ಜೀವನದ ಮೇಲೆ ಸಾಮಾಜಿಕವಾಗಿ ಆಗಲಿ, ದೈಹಿಕವಾಗಿ ಆಗಲಿ, ಮಾನಸಿಕವಾಗಿ ಆಗಲಿ ಪರಿಣಾಮವನ್ನು ಬೀರುತ್ತೆ. ಇಂಥ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಪ್ರಯುಕ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನಾವರ್ ನಂಬರ್ 1 ಈ ಒಂದು ಶಾಲೆ ವತಿಯಿಂದ ಈಕೋ ಕ್ಲಬ್ಬಿನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕಿ ಶ್ರೀಮತಿ ಉಷಾ ನಾಯ್ಕರು. ಈ ಈಕೋ ಕ್ಲಬ್ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ವೈದ್ಯರಾದಂಥ ಶ್ರೀ ರಂಗನಾಥ್ ಪೂಜಾರಿ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಹಾರ್ದಿಕ ಸ್ವಾಗತವನ್ನು. ಲೆಕ್ಕದಲ್ಲಿ ಬೆನ್ನೆಲುಬಾದಂತಹ ಶ್ರೀಮತಿ ದೀಪಾ ಕಾಮತ್ ಅವರಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ಹಾರ್ದಿಕ ಸ್ವಾಗತವನ್ನು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ನಮ್ಮ ಊರಿನ ಹೆಮ್ಮೆಯ ಡಾಕ್ಟರ್ ತನ್ಮಯ್ ಪೂಜಾರಿ ಅವರಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು. ಕಾರ್ಯಕ್ರಮವನ್ನು ನೆರವೇರಿಸಿದಂತ ಎಲ್ಲರಿಗೂ ಧನ್ಯವಾದಗಳು. ಈಗ ಅತಿಥಿಗಳಿಂದ ಆಸೀನರಾದಂತಹ ಪ್ರತಿಷ್ಠಿತ ವಿ.ಆರ್. ಕಾಮತ್ ಕುಟುಂಬದವರಾದಂತಹ ಶ್ರೀಮತಿ ದೀಪಾ ಕಾಮತ್ ಅವರೇ ಹಾಗೂ ಡಾಕ್ಟರ್ ಮಮತಾ ಶೆಟ್ಟಿ ಮೇಡಮ್ ಅವರೇ ಹಾಗೂ ಶಾಲಾ ಶಿಕ್ಷಕ ವೃಂದವೇ ಹಾಗೂ SDMCಯ ಅಧ್ಯಕ್ಷ ಹಾಗೂ ಉಪಸ್ಥಿತಿರುವಂತಹ ಪಾಲಕರೇ, ಇವತ್ತು ಬಹಳ ಅನಿರೀಕ್ಷಿತವಾಗಿ ನಾನು ಈ ಸಭೆಯ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ. ಬಹಳ ಕಡಿಮೆ ಟೈಮ್ದಲ್ಲಿ ನಿಮಗೆಲ್ಲ ವೆಯ್ಟ್ ಮಾಡಿಸಿದ್ದೀನಿ. ನಾನು ಬರಲಿಕ್ಕೆ ಒಪ್ಕೊಂಡು ನಂತರೂ ಸಹ ಸಾರಿ ಫಾರ್ ದ್ಯಾಟ್. ಇವತ್ತು ಈಕೋ ಕ್ಲಬ್ ಅಂತ ಹೇಳಿ ಉದ್ಘಾಟನೆಯನ್ನು ಈ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ತಮ್ಮ ಒಂದು ಬಹಳ ಕಾಳಜಿಯಿಂದ ಮಕ್ಕಳಿಗೆ ಮಾಡಿದ್ದಾರೆ. ಕಲಿಯುವುದೇ ಒಂದು ದಿವಸ ಈ ಮನೆಯಿಂದ ಶಾಲೆಗೆ ಹೋಗುವಂತಹ ಒಂದು ಇದು ಆಗಲಿ ಅಥವಾ ಶಾಲೆ ಲೊಕೇಟ್ ಆಗಿರುವಂಥ ಪ್ಲೇಸ್ ಆಗಲಿ ಎಲ್ಲವೂ ಸಹ ಒಂದು ಅರಣ್ಯ ಪರಿಸರದಲ್ಲಿ ಅಥವಾ ಪರಿಸರದಲ್ಲಿ ಇರ್ತಿತ್ತು. ಸೊ ಹೀಗಾಗಿ ನಾವು ವಿಶೇಷವಾಗಿ ಕಲಿಬೇಕಂತಿಲ್ಲ. ಡೈಲಿ ಹೋಗುವಾಗ 10-12 ಮರಗಳು ಸಿಗ್ತಿತ್ತು. ಯಾವ ಮರ ಯಾವ ಫಲ ಕೊಡ್ತದೆ ಎಲ್ಲವನ್ನು ಕಲಿತಾ ಹೋಗ್ತಿದ್ದೇವೆ. ನಮ್ಮ ಜೊತೆಗೆ ಪರಿಸರ ಇತ್ತು. ಬಟ್ ಈಗಿನ ಜನ್ರೇಷನಿಗೆ ಅದು ಎಲ್ಲೋ ಕಡಿಮೆ ಬೀಳ್ತಾ ಇದೆ. ಎಷ್ಟು ಕಡಿಮೆ ಬೀಳ್ತಾ ಇದೆ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 5 ವರ್ಷದ ಹಿಂದೆ ನನ್ನ ಊರು ಬಿಜಾಪುರಕ್ಕೆ ಹೋಗಿದ್ದೆ. ನಮ್ಮ ರಿಲೇಟಿವ್ ಒಬ್ಬರು ಬೆಂಗಳೂರಿಂದ ಅಲ್ಲಿ ಬಂದಿದ್ದರು. ಆ ಮಗು ಒಂದು 7 ವರ್ಷದ ಮಗು. ಆ ಮಗುಗೆ ಹಾಲು ಕೊಟ್ಟರು. ಹಾಲನ್ನು ತಂದು ಆ ದನದ ಹಾಲನ್ನು ಕೊಟ್ಟಂದ ಆ ಮಗು ಕುಡಿಲಿಕ್ಕೆ ತಯಾರಿಲ್ಲ. ಇಲ್ಲ ಇದು ಹಾಲಲ್ಲ ಅಂಥೇಳಿ. ಯಾಕೆ ಅಂತಂದರೆ ನೀವು ಕಟ್ ಮಾಡಿಲ್ಲ, ಪ್ಯಾಕೆಟಿಂದ ಕಟ್ ಮಾಡಿಲ್ಲ, ಹಾಗೆ ಕಾಯಿಸಿದ್ರೆ ಇದು ಹಾಲೇ ಅಲ್ಲ ಅಂಥೇಳಿ. ಅಂದರೆ ಎಷ್ಟು ಈಗಿನ ಸಿಟಿಯಲ್ಲಿ ಬೆಳೆದಂಥ ಮಕ್ಕಳು ಅಂತಂದರೆ ಹಾಲೂ ಸಹ ದನದ ಪ್ರಾಡಕ್ಟು, ದನದಿಂದ ಬಂದಿದೆ ಅನ್ನುವಂಥದ್ದು ಸಹ ಅವರಿಗೆ ಆಕಳದಿಂದ ಬಂದಿದೆ ಅನ್ನುವಷ್ಟು ಸಹ. ಈ ಪುಣ್ಯಕ್ಕೆ ನೀವೆಲ್ಲ ಆ ಸ್ಥಿತಿಯಲ್ಲಿ ಇಲ್ಲ. ಬಟ್ ಎಷ್ಟೋ ಸಿಟಿಗಳಲ್ಲಿ ಆ ರೀತಿಯಾದ ಇನ್ನು ಮುಂದೂ ಸಹ ಈ ರೀತಿ ಪರಿಸರದಲ್ಲಿ ಏನು ನಡೀತಾ ಇದೆ, ಪರಿಸರದಲ್ಲಿ ಏನೇನೋ ಮಾನವನಿಗೆ ಸಂಬಂಧಪಟ್ಟಂಥದ್ದು ಇದೆ, ನಾವು ಪರಿಸರಕ್ಕೆ ತೋರಿಸುವ ಕಾಳಜಿ ಹಾಗೂ ಪರಿಸರ ನಮಗೇನು ಕೊಡುತ್ತದೆ ಅನ್ನುವಂಥದ್ದನ್ನು ಒಂದು ಕಲಿಯುವ ಅಭ್ಯಾಸ ನಿಮಗೆ ಸುಯೋಗ. ಇವತ್ತು ಯಾಕೆ ಸುಯೋಗ ಅಂತಂದರೆ ನಾನು ಹೇಳಿದೆ ಪ್ರತಿಷ್ಠಿತ ಕುಟುಂಬ ಅಂತ ಹೇಳಿ. ಅವರು ಬರೀ ಪ್ರತಿಷ್ಠಿತರಲ್ಲ, ಏನೇ ಒಳ್ಳೇದು ಮಾಡಲಿ ಅವರು ಎಲ್ಲರಿಗೂ ಒಂದು ಸಹಾಯ ಹಸ್ತ.
ಒಳ್ಳೇದು ಮಾಡ್ತೀರಾ ಅಂತಂದರೆ ಅವರು ಫಸ್ಟ್ ಅವರೇ ಇರ್ತಾರೆ ಹೊನ್ನಾವರದಲ್ಲಿ. ಇವತ್ತು ನೋಡಿ, ನೀವು ಎಲ್ಲೋ ಅರಣ್ಯದಲ್ಲಿ ಹೋಗಿ ಕಲಿಬೇಕಂತಿಲ್ಲ, ಹೊನ್ನಾವರದಿಂದ ನಿಯರೆಸ್ಟ್ ಪ್ಲೇಸ್ನಲ್ಲಿ ಅರಣ್ಯಕ್ಕಿಂತಲೂ ಹೆಚ್ಚು ಎಲ್ಲ ಇಕೋ ಪರಿಸರಕ್ಕೆ ಎಲ್ಲ ಥರದ್ದು ಇಲ್ಲಿ ಇದೆ. ಒಂದು ರೌಂಡ್ ಹಾಕಿ ಬಂದರೆ ಸಾಕು, ಇಲ್ಲಿ ಎಲ್ಲ ಥರದ್ದು ಹೂ ಗಿಡಗಳಿದೆ, ಎಲ್ಲ ಥರದ್ದು ಹಣ್ಣು ಹಂಪಲುಗಳ ಗಿಡ ಇದೆ. ಎಲ್ಲ ಒಂಥರ ನಿಮಗೆ ಸ್ಟಡಿ ಮಾಡಲಿಕ್ಕೆ ನಿಮ್ಮ ಮಕ್ಕಳಿಗೆ ಭಾಳ ಚೆನ್ನಾಗಿದೆ. ಕೊನೆಯದಾಗಿ ನಿಮ್ಗೆ ಭಾಳ ಬೋರ್ ಬರ್ಬೋದು ನಾನು ಏನೇನು ಹೇಳ್ತಾ ಹೋದರೆ. ಕೊನೆಯದಾಗಿ ಒಂದು ವಿಷಯನ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಮಕ್ಕಳ ಬೆಳವಣಿಗೆಯಲ್ಲಿ ಟೀಚರ್ ಅಥವಾ ಶಾಲಾ ಶಿಕ್ಷಕಿಯ ಪಾತ್ರ ಎಷ್ಟು ಮಹತ್ವ ಇರ್ತದೆ ಅನ್ನಲಿಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ನಿಮ್ಮ ಕತೆ ಅಂದರೆ ಇಂಟ್ರೆಸ್ಟ್ ಅಲ್ವಾ? ಒಂದು ಸಣ್ಣ ಖುಷಿ ಆಗುತ್ತಲ್ಲ. ಒಂದು ದೊಡ್ಡ ಸಭೆ, ಇಂಜಿನಿಯರ್ಸ್ ಇದ್ದರು, ಮತ್ತು ವಕೀಲರೆಲ್ಲ ಇದ್ದರು, ಈ ಕಡೆ ಎಲ್ಲ ಟೀಚರ್ಸ್ ಇದ್ದರು. ಅಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಡಾಕ್ಟ್ರ್ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ನಾನೇ ಶ್ರೇಷ್ಠ. ಆಮೇಲೆ ಇಂಜಿನಿಯರ್ಸ್ ಹೇಳ್ತಾರೆ, ಇಲ್ಲ ನಾವು ಭಯಂಕರ, ನಾವು ಶ್ರೇಷ್ಠ ಇಲ್ಲದೆ ಇದ್ದರೆ ಆಗೋದಿಲ್ಲಾಗಿತ್ತು ಅಂತ ಹೇಳಿ. ಟೀಚರ್ಸು ಹೇಳ್ತಾರೆ ಶ್ರೇಷ್ಠ ಅಂತ ಹೇಳಿ. ಅವ್ರವ್ರು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಳ್ತಾರೆ, ನೋಡಿ ನಿಮ್ಮ ಜೀವ ಇರೋದೇ ನಮ್ಮ ಹತ್ರ, ನಾವು ಮೆಡಿಸಿನ್ಸ್ ಕೊಡದೇ ಇದ್ದರೆ ಅಥವಾ ನಾನು ಕೊಡದೇ ಇದ್ದರೆ ನೀವು ಯಾವುದೇ ಲೆಕ್ಕದಲ್ಲೂ ನಿಮ್ಮ ಜೀವನನೇ ನಡೆಸ್ಲಿಕ್ಕಾಗೋದಿಲ್ಲ. ಆರೋಗ್ಯವಾದಂತಹ ಜೀವನವನ್ನು ನಾವು ಕೊಡೋದ್ರಿಂದ ನಾವು ಶ್ರೇಷ್ಠ, ನಮ್ಮ ವೃತ್ತಿ ಶ್ರೇಷ್ಠ ಅಂತ ಬರುತ್ತೆ. ಇಂಜಿನಿಯರ್ಸ್ ಹೇಳ್ತಾರೆ, ನಾವು ಕನೆಕ್ಟಿವಿಟಿ, ಜಗತ್ತನ್ನು ಕನೆಕ್ಟ್ ಮಾಡ್ತಾ ಇದ್ದೇವೆ ನಾವೆಲ್ಲ. ಈಗ ಇಂಟರ್ನೆಟ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಏನೇ ಒಂದು ಇಂಜಿನಿಯರಿಂಗ್ ಅಂತ ಏನು ಬರುತ್ತಲ್ಲ, ಸೊ ಅದರಿಂದ ನೀವೆಲ್ಲ ಕನೆಕ್ಟ್ ಆಗಿದ್ರಿ. ನಿಮ್ಮ ಲೈಫು ತುಂಬ ಚೆನ್ನಾಗಿದೆ, ನಿಮಗೆ ವಿದ್ಯೆ ಸಿಗ್ತಾ ಇದೆ, ಆರೋಗ್ಯ ಸಿಗ್ತಾ ಇದೆ, ಬಿಕಾಸ್ ಆಫ್ ಅಸ್ಸು ನಾವು ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗಿಂತ ಶ್ರೇಷ್ಠ ಯಾಕಂತಂದರೆ ಒಬ್ಬರು ಮಾತ್ರ ಟೀಚರ್ ನಿಂತು ಹೇಳ್ತಾರೆ. ಟೀಚರ್ ಪರವಾಗಿ ಆ ಅಧ್ಯಕ್ಷತೆಯನ್ನು ವಹಿಸಿದವ್ರು ಹೇಳ್ತಾರೆ, ಇಲ್ಲ ತುಂಬ ಶ್ರೇಷ್ಠ ಆದವರು ಟೀಚರು ಅಂತ ಹೇಳಿ. ಯಾಕೆ ಅಂತಂದರೆ ಇಂಥ ಶ್ರೇಷ್ಠ ವೈದ್ಯರನ್ನು ನಿರ್ಮಾಣ ಮಾಡಿದವರು ಟೀಚರು, ಇಂಥ ಶ್ರೇಷ್ಠ ಇಂಜಿನಿಯರ್ಸನ್ನು ನಿರ್ಮಾಣ ಮಾಡಿದಂಥವ್ರು ಟೀಚರು. ಹೀಗೆ ಎಲ್ಲ ಪ್ರೊಫೆಷ್ನಲ್ಸ್ ಅಂತೇನು ಕರಿತೇವೆ, ಎಲ್ಲ ಕಾರ್ಮಿಕ ವರ್ಗದವರಾಗಲಿ, ಸ್ಕಿಲ್ಡ್ ಪರ್ಸನ್ಸ್ ಆಗಲಿ, ಅವರನ್ನು ತಯಾರು ಮಾಡುವಂತಹ ಅವರು ಟೀಚರು. ಸೊ ಅದಕ್ಕಾಗಿ ಇವತ್ತು ಅನಿರೀಕ್ಷಿತವಾಗಿ ನಾವೆಲ್ಲ ಬೇರೆ ಸ್ಟ್ರೀಮಿನ ಬೆನ್ನು ಹತ್ತಿದ್ದೇವೆ. ಯಾಕಂತ ಅದು ಕಾರಣ ಬೇರೆ ಬೇರೆ ಕಾರಣ ಇಲ್ಲಿ ಪ್ರಸ್ತುತ ಇದು. ಬಟ್ ಮುಂದಿನ ಮಕ್ಕಳು ಸಹ ಉತ್ತಮ ಶಿಕ್ಷಕರಾಗಬೇಕು, ನಿಮ್ಮ ಶಿಕ್ಷಕರನ್ನು ನೋಡಿ. ಆಮೇಲೆ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಪ್ರೊಫೆಷ್ನಲ್ಲು ಅಥವಾ ವೃತ್ತಿ ಅಂತಂದರೆ ಅದು ಟೀಚರು. ಆದರೆ ಅದೇ ಟೀಚರು ಯೋಗ್ಯವಾದಂಥ ಡಾಕ್ಟರ್ಸ್ಗಳನ್ನು ಮಾಡಲಿಲ್ಲ ಅಂತಂದರೆ ಸಾವಿರಾರು ಜನಗಳು ಸಾಯ್ಬೋದು. ಯೋಗ್ಯವಾದಂಥ ಇಂಜಿನಿಯರ್ಸನ್ನು ಮಾಡಲಿಲ್ಲ ಅಂದರೆ ಸಾವಿರಾರು ಬಿಲ್ಡಿಂಗನ್ನು ಕೊಲ್ಯಾಪ್ಸ್ ಆಗ್ಬೋದು. ಅಂದರೆ ಟೀಚರ್ ಎರಡೂ ಕಡೆ ಇದ್ದಾರೆ. ಆ ಟೀಚರು ಯೋಗ್ಯವಾದಂಥನ್ನು ಕಲಿಸಿದ್ರೆ ಯೋಗ್ಯವಾದಂಥ ಡಾಕ್ಟರ್ಸು ಬರ್ತಾರೆ, ಯೋಗ್ಯವಾದಂಥ. ಆದರೆ ನಿಮಗೆ ತುಂಬ ಲಕ್ ಚೆನ್ನಾಗಿದೆ, ಅತ್ಯುತ್ತಮವಾದಂಥ ಶಿಕ್ಷಕ ಮತ್ತು ಶಿಕ್ಷಕ ವೃಂದದವರು ಸಿಕ್ಕಿದ್ದಾರೆ. ಅದರ ಪ್ರಯೋಜನವನ್ನು ತಾವು ಪಡ್ಕೋಬೇಕು. ಹಾಗೆ ಇದೇ ರೀತಿಯಾದಂತಹ ಸೈನ್ಸ್ ಕ್ಲಬ್ ಒಂದು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಶಾಲೆಯಲ್ಲಿ ಉದ್ಘಾಟನೆ ಆಗಲಿ ಅಂತೇಳಿ ನಾನು ಆಶಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾಥಮಿಕ ಶಾಲೆ ಹೊನ್ನಾವರ್ ನಂಬರ್ 1. ಈ ಶಾಲೆಯ ಮಕ್ಕಳು ಇಂದು ಪರಿಸರ ಸಂರಕ್ಷಣೆ ಮತ್ತು ಮಹತ್ವ ಈ ನಾಟಕವನ್ನು ಮಾಡುತ್ತಿದ್ದೇವೆ. ಪಾತ್ರ ಪರಿಚಯ. ಈ ನಾಟಕದಲ್ಲಿ ನನ್ನ ಪಾತ್ರ ಪ್ರಾರ್ಥನಾ, ಪರಿಸರ ಪ್ರೇಮಿ. ಈ ನಾಟಕದಲ್ಲಿ ನನ್ನ ಪಾತ್ರ ದೀಪಿಕಾ, ಪ್ಲಾಸ್ಟಿಕ್ ಅಭಿಮಾನಿ. ಈ ನಾಟಕದಲ್ಲಿ ನನ್ನ ಪಾತ್ರ ರಕ್ಷಿತ್, ಪ್ಲಾಸ್ಟಿಕ್ ಅಭಿಮಾನಿ. ಈ ನಾಟಕದಲ್ಲಿ ನನ್ನ ಪಾತ್ರ ರೋಹಿತ್, ಪ್ಲಾಸ್ಟಿಕ್ ಅಭಿಮಾನಿ. ಈ ನಾಟಕದಲ್ಲಿ ನನ್ನ ಪಾತ್ರ ಪ್ರಕೃತಿ ಮಾತೆ. ಈ ನಾಟಕದಲ್ಲಿ ನಮ್ಮ ಪಾತ್ರ ಮಕ್ಕಳು, ವಿದ್ಯಾರ್ಥಿಗಳು. ಚಾಕ್ಲೇಟ್ ತಂದಿದ್ದೆ ಮನೆ, ನಾ ಟೀಲ ಬಟ್ಟೆ ತಂದಿದ್ದೆ ಮಾರೆ. ದೀಪಿಕಾ ಎಲ್ಲೋಗಿದ್ದೆ? ನಾ ಪೇಟೆಗೆ ಹೋಗಿದ್ನು. ಹಂಗೆ ಹೋಗಿದ್ದೆ? ಇಲ್ವಾ, ಜ್ಯೂಸ್ ಮತ್ತು ಲೇಸ್ ತಗೋಬರ್ಬೇಕಂತ ಹೋಗಿದ್ದೆ. ಹೌದಾ? ನೀವೆಲ್ಲೋಗಿದ್ರಾ? ನಾವು ಅಂಗಡಿಗೆ ಹೋಗಿದ್ರು. ಏನು ತಗೊಬಂದ್ರಿ? ನಾ ಟೀಲ ಬಟ್ಟೆ ತಂದಿದ್ದೆ. ನಾನು 3 ಲೇಸ್ ತಂದಿದ್ದೆ, ತಗೊಳ್ರಿ ನಿಮ್ಗೆ ಒಂದೊಂದು. ಬೇಡ 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 ಬೇಡ, ತಗೊಳ್ರಿ, ಏನಾಗಲ್ಲ. ತಿನ್ನಿ.
ಪ್ಲಾಸ್ಟಿಕ್ ಉಪಯೋಗಿಸಿದ್ರ ನಿಮ್ಗೆ ಗೊತ್ತಾ? ಪ್ಲಾಸ್ಟಿಕ್ ನಾಶವಾಗ್ಲಿಕ್ಕೆ ಶತಮಾನಗಳು ಬೇಕಂತೆ. ಅದೇನು ಆಗೋದಿಲ್ಲ ಪ್ರಾರ್ಥನಾ. ಪ್ಲಾಸ್ಟಿಕ್ ಬಳಸೋದು ಸುಲಭ, ಹಣನೂ ಕಡಿಮೆ. ಪ್ಲಾಸ್ಟಿಕ್ ಕಸದ ರಾಶಿ ಸಮುದ್ರಗಳನ್ನು ಮಲಿನಗೊಳಿಸುತ್ತದೆ, ಪ್ರಾಣಿಗಳ ಜೀವಕ್ಕೂ ಅಪಾಯಕಾರಿ. ಪ್ಲಾಸ್ಟಿಕ್ ಬಳಸೋದ್ರಿಂದ ಮನುಷ್ಯನಿಗೆ ಕ್ಯಾನ್ಸರ್ ರೋಗ ಬರುತ್ತೆ. ಕ್ಯಾನ್ಸರ್ ರೋಗ ಬಂದ್ರೆ ಮನುಷ್ಯರು ಬದುಕುವುದಿಲ್ಲ. ಪ್ಲಾಸ್ಟಿಕ್ ಸುಡೋದ್ರಿಂದ ವಾತಾವರಣ ಕಲುಷಿತವಾಗುತ್ತದೆ. ಮನುಷ್ಯನ ಪ್ಲಾಸ್ಟಿಕ್ ಪ್ರವೃತ್ತಿ ನನ್ನ ಜೀವಕ್ಕೆ ಅಪಾಯ ತಂದಿದೆ. ನದಿ, ಮಣ್ಣು, ಮಳೆ ಇವೆಲ್ಲ ನಾಶವಾಗುತ್ತಿವೆ. ನಾವು ಮಾಡಿದಂತಪ್ಪ. ನೋಡಿ ಮಕ್ಕಳೇ, ನೀವು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಬಿಟ್ಟು ಬಟ್ಟೆಯ ಚೀಲ, ಸ್ಟೀಲ್ ಬಾಟಲ್ಗಳನ್ನು ಬಳಸಿ. ನಿಮ್ಮ ದೈನಂದಿನ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ನಲ್ಲಿರುವ ಆಹಾರ ಪದಾರ್ಥಗಳನ್ನು ತಿಂದು ಜನರಿಗೆ ಕ್ಯಾನ್ಸರ್ ರೋಗ ಬರ್ತಾ ಉಂಟಂತೆ. ಕೊಳೆತ ಹಣ್ಣು ಅಥವಾ ಕೊಳೆತ ತರಕಾರಿಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ರಸ್ತೆಯಲ್ಲಿ ಎಸೆಯುತ್ತೇವೆ. ಅದನ್ನು ನಮ್ಮ ಪಕ್ಕದ ಮನೆ ಆಕಳು ತಿಂದು ಸತ್ತು ಹೋಗಿದೆ. ನಮ್ಮ ಪಕ್ಕದ ಮನೆ ಮಗು ಈ ರೀತಿ ಸಿಪ್ಪೆಯಲ್ಲಿರುವ ಚಾಕ್ಲೇಟ್ ಅನ್ನು ತಿಂದು ಗಂಟ್ಲಿಯೋಗಿ ಸಿಕ್ಕಂಡು ಸತ್ತೋಯ್ತಂತೆ. ಪ್ಲಾಸ್ಟಿಕ್ನಿಂದ ಎಷ್ಟೆಲ್ಲ ಅನಾಹುತ ಆಗುತ್ತಿದೆ. ಪ್ಲಾಸ್ಟಿಕ್ ನಮಗೆ ಬೇಕಾ? ಪ್ಲಾಸ್ಟಿಕ್ ಬಳಸಬೇಡಿ, ಪರಿಸರವನ್ನ ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರವನ್ನು ಉಳಿಸಿ. ನಮ್ಮ ಭೂಮಿಯನ್ನು ಹಸಿರಾಗಿಸೋಣ. ನಾವು ಎಷ್ಟು ದಿನ ಮಾಡುತ್ತಿದ್ದದ್ದು ತಪ್ಪಾಗಿತ್ತು, ಅದನ್ನು ನಾವು ತಿದ್ದುತ್ತೇವೆ. ಈ ಪ್ಲಾಸ್ಟಿಕ್ ಕಸಗಳನ್ನೆಲ್ಲ ಆಯೋಣ. ಮುಂದೆ ಬಟ್ಟೆ ಚೀಲನೇ ಬಳಸೋಣ. ನಾವೆಲ್ಲರೂ ಪ್ಲಾಸ್ಟಿಕ್ ತ್ಯಜಿಸೋಣ, ಹಸಿರು ಪರಿಸರವನ್ನು ಬೆಳೆಸೋಣ. ನಾವೆಲ್ಲರೂ ಪ್ಲಾಸ್ಟಿಕ್ ತ್ಯಜಿಸೋಣ, ಹಸಿರು ಪರಿಸರವನ್ನು ಬೆಳೆಸೋಣ. ಕೂತ್ಕೊಂಡವರು ಎಲ್ಲ ಪರಿಸರ ಪ್ರೇಮಿಗಳಂತಲೇ ಹೇಳ್ತೇನೆ. ನಿಮ್ಮನ್ನು ಇಷ್ಟು ತಯಾರು ಮಾಡಿದ್ದಾರೆ ಮೇಡಮ್ ಅಂತ ಹೇಳಿದರೆ ಆ ಶಿಷ್ಯವೃಂದಕ್ಕೆ ಮೊದಲು ನಂದು ನಮಸ್ಕಾರ. ಯಾಕಂತ ಹೇಳಿದರೆ ಇಷ್ಟು ಕ್ಲೀನಾಗಿ ನೀವೀಗ ಇದನ್ನು ಮಾಡಿದ್ರಿ. ನಿಜವಾಗ್ಲೂ ಹೌದು. ನಾವು ಅದನ್ನು ನನಗೆ ಮತ್ತೆ ಪುನಃ ನಮ್ಮದು ನಾವು ಸ್ಕೂಲ್ ಡೇಸಲ್ಲಿ ನಾವೇನೆಲ್ಲ ಮಾಡಿತ್ತಲ್ಲ ಅದು ನೆನಪಾಗ್ತಾ ಉಂಟು. ನಮ್ಮ ಟೀಚರ್ಸು ನಮ್ಗೆ ಹೀಗೆ ಮಾಡಿಸ್ತಿದ್ರು ನಿಲ್ಲಿಸ್ಕೊಂಡು. ನಂದು ಅದು ಹೈಸ್ಕೂಲಲ್ಲಿ ನಾನು ಗರ್ಲ್ಸ್ ಸ್ಕೂಲು. ಆವಾಗ ನಮ್ಮದೇ ರಾಜ್ಯ ನಾವು ಮಾಡಿದ್ದೆ. ಟೀಚರ್ಸ್ ಎಲ್ಲ ನಮ್ಗೆ ಎಷ್ಟು ಟ್ರೈನ್ ಮಾಡಿದ್ರು ಅಂತ ತಗೊಂಡು ಅದು ಮಾಡಿದ್ದು. ಮತ್ತು ಡಾಕ್ಟ್ರ್ ಹೇಳಿದರು, ಈಗ ನಿಮ್ದು ಏನು ಬೆಳೆಯೋ ಸೀರೆ ಮೊಳಕೆ ಎಲ್ಲ ಅಂತ ತಗೊಂಡು ನಿಮ್ಗೆ ಅವ್ರು ಏನು ಟ್ರೈನಿಂಗ್ ಮಾಡ್ತಾರಲ್ಲ ಅದು ನಿಮಗೆ ಕೊನೆ ತನಕನೂ ಇರ್ತದೆ. ಪರಿಸರ ಅಂದರೆ ಏನೀಗ ಹೇಳಿ ನೋಡೋಣ. ಪರಿಸರ ಅಂದ್ರೇನು? ನಾವು ಇಲ್ಲಿ ಪ್ಲೇಸ್ ನಾವೀಗ ಕೂತ್ಕೊಂಡಿದ್ದೇವಲ್ಲ, ನಿಂತ್ಕೊಂಡಿದ್ದೆಲ್ಲ ಇದೇ ಪರಿಸರ. ಇಂಥ ಒಂದು ಶುದ್ಧವಾದ ಗಾಳಿ, ನೀರು, ಈ ಪ್ರಕೃತಿ, ಹೌದಾ? ಅದರೊಟ್ಟಿಗೆ ನಾವು ಹೌದು, ನಾವು ಒಂದು ಪರಿಸರನೇ. ಪ್ರಾಣಿ ಪಕ್ಷಿ ಎಲ್ಲ ಇದ್ದರೆ ನಾವು ಒಂದು ಪರಿಸರನೇ. ಇದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಒಂದು ದಿವ್ಸಕ್ಕೆ ಮಾತ್ರ ನಾವು ನೀರು ಹಾಕಿ ಹೂ ತಗೊಂಡೋಗಿ ನಾವು ಪರಿಸರ ಇದು ಮಾಡಿದ್ದೇವೆ ಅಂತ ತಗೊಂಡು ಫೋಟೋ ತೆಗೆಸ್ಕೊಂಡು ಹೋದರೆ ಮುಗಿಲಿಲ್ಲ. ನೀವೆಲ್ಲರೂ ಇದನ್ನು ಏನು ಮಾಡ್ಬೇಕಂತೇಳಿ ಇದೊಂದು ಆಸ್ತಿ ಇದ್ದಾಗಿ ನಮ್ಗೆ ಹಿರಿಯರು ಬಿಟ್ಟು ಕೊಟ್ಟಿದ್ದ ಆಸ್ತಿ ಇದು. ಇದನ್ನು ನಾವು ಮುಂದಿನ ಪೀಳಿಗೆ, ನಮ್ದು ನಂತರ ನಿಮ್ಮ ಮಕ್ಕಳಿಗೆ ಮತ್ತೊಬ್ಬರಿಗೆ ಅದನ್ನು ನಾವು ಇದೇ ಥರದ ಸಂರಕ್ಷಣೆ ಮಾಡಿ ಅದನ್ನು ಅವ್ರಿಗೆ ಬಿಟ್ಕೊಡ್ಬೇಕು. ಹೌದಾ? ಈಗ ನೀವೀಗ ಮಾಡಿದ್ರಿ ಸ್ಕಿಟ್, ಈಗ ಪ್ಲಾಸ್ಟಿಕ್ ಇದು ಮಾಡಬಾರ್ದು, ಮತ್ತೆ ಅಲ್ಲಿ ತಿಂದಲೆಲ್ಲ ಬೇಕಲ್ಲ ದಾರಿ ಮೇಲೆ ಹೊತ್ತಾಕೋದು. ಹೌದು, ಇದು ಬರೀ ಇಂಡಿಯನ್ಸಿಗೆ ಮಾತ್ರ ಉಂಟು. ನಮ್ಮಿದನ್ನು ನಾನು ದೂರ್ತಾ ಇಲ್ಲ. ಅದೇ ಫಾರಿನ್ ಕಂಟ್ರಿಲೆಲ್ಲ ಹೋದಾಗ ಎಲ್ಲೂ ಈ ಥರ ದಾರಿ ಮೇಲೆ ಬಿಸಾಕೋದು ನೀವು ಎಲ್ಲೆಲ್ಲೂ ಕಾಣಿಸೋದಿಲ್ಲ. ಫಾರಿನ್ ಕಂಟ್ರಿಗೆ ಹೋದವ್ರು ಯಾರು? ನಮ್ಮ ಇಂಡಿಯನ್ಸೇ ಹೋಗಿರ್ತಾರೆ. ಇಂಡಿಯನ್ಸ್ ತುಂಬ ಇಂಟೆಲಿಜೆಂಟು, ದೇಶದ ಎಲ್ಲ ಕಡೆಗೂ ಇರ್ತಾರೆ. ಆದರೆ ಅವರು ಒಂದು ನಾಯಿ ಇಟ್ಕೊಂಬಂದ್ರು, ನಾಯಿ ಏನಾದ್ರು ಇದು ಮಾಡಿದರೆ ಅದನ್ನು ಕ್ಲೀನ್ ಮಾಡಿ ಕೈಲಿ ಇಟ್ಕೊಳ್ತಾರೆ. ಅಥವಾ ಒಂದೇನಾದ್ರು ತಿಂತಾರೆ ಅವ್ರು, ಚೂಯಿಂಗಾಮು ಅಥವಾ ಸ್ವೀಟ್ ಏನೋ ತಿಂದರೆ ಆ ಕಾಗದವನ್ನು ತಮ್ಮ ಕಿಶೆಯಲ್ಲಿ ಇಟ್ಕೊಳ್ತಾರೆ. ಅಲ್ಲೇ ನಮ್ಮದು ಇಲ್ಲೇನು ಇಂಡಿಯಾದಲ್ಲಿ ನೀರು ಕುಡಿಯೋದು, ಹಾಗೆ ಹೊತ್ತಾಕೋದು, ಹೋಗೋದು, ಎಲ್ಲಂದ್ರೆ ಅಲ್ಲಿ ಬಿಸಾಕೊಂಡು ಹೋಗ್ತೇವೆ.
ಅಲ್ಲೆಲ್ಲ ರೂಲ್ಸ್ ಉಂಟು, ಅಷ್ಟು ಜನ ಫಾಲೋ ಮಾಡ್ತಾರೆ. ನೀವೀಗ ಸಣ್ಣವರು ಹೌದು, ನೀವು ಮಾಡಿದೆಲ್ಲ ಸ್ಕಿಟ್ಟು ಅದೇ ರೀತಿನೇ ದಾರಿ ಮೇಲೆ ಬಿಸಾಕೋದು ಇದೆಲ್ಲ ಮಾಡಿ ಪರಿಸರವನ್ನು ಕೆಡಿಸಿ, ನೀವು ಅದನ್ನೆಲ್ಲ ನೀವೇ ಹೇಳಿದ್ರಿ. ಪರಿಸರ ನಾಶ ಆದರೆ ಏನಾಗ್ತದೆ, ಏನೇನು ರೋಗ ಬರ್ತದೆ ಅಂತಕೊಂಡು ನೀವು ಫಸ್ಟು ನಿಮ್ಮ ದೇಹವನ್ನು ಪ್ರೀತಿಸಬೇಕು. ಅಂದರೆ ಎಲ್ಲರಿಗೂ ತಾನು ಚೆನ್ನಾಗಿರ್ಬೇಕು, ಮತ್ತೆ ನಮ್ಗೇನು ರೋಗ ಬರಬಾರ್ದಂತ ಎಲ್ಲರಿಗೂ ಆಸೆ ಉಂಟು, ಹೌದಾ ಅಲ್ಲ? ನಾವೆಲ್ಲ ಹೆಲ್ದಿ ಆಗಿರ್ಬೇಕಂತ. ಈ ಹೆಲ್ದಿ ಆಗಿರ್ಬೇಕಂತ ಹೇಳಿದರೆ ಇದೇನು ಮಾಡಬೇಕು, ನಾವು ಪರಿಸರವನ್ನು ಕಾಯಬೇಕು. ಯಾಕಂದ್ರೆ ನಮ್ಗೆ ಸ್ವಚ್ಛವಾದ ನೀರು, ಗಾಳಿ, ಗಿಡ ಇದ್ರೆ ನಮ್ಗೆ ಏನು ಮಾಡ್ತದೆ, ಆಕ್ಸಿಜನ್ ಕೊಡ್ತದೆ. ನೀವೆಲ್ಲ ಕಲ್ತಿದ್ರಿ, ಹೌದಲ್ಲ? ಸೈನ್ಸಲ್ಲಿ ನಿಮ್ಗೆ ಇದೆ ಅಲ್ಲ, ಗಿಡ ಮರಗಳು ಏನು ಕೊಡ್ತವೆ ನಮಗೆ? ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ ಅನ್ನು ಇದು ಮಾಡಿ ಆಕ್ಸಿಜನ್ ನಮ್ಗೆ ಕೊಡ್ತದೆ. ಆಕ್ಸಿಜನ್ ನಮ್ಗೆ ಬೇಕು ನಮ್ಮ ದೇಹಕ್ಕೆ, ಹೌದಲ್ಲ? ಹಾಗಾಗಿ ಅದನ್ನೆಲ್ಲ ಪ್ರೀತಿ ಮಾಡ್ಬೇಕು. ನೀವೇ ಒಂದು ಗಿಡ ಸಾಕಿ ನೆಟ್ಟಿದಾಗ ಹೂವು ಅದು ನಿಮ್ಗೆ ಎಷ್ಟು ಖುಷಿ ಅನಿಸ್ತದೆ. ಮೇಡಮ್, ನಾನು ಸ್ಟೇಟಸಲ್ಲಿ ನೋಡ್ತಾ ಇರ್ತೇನೆ, ಉಷಾ ಟೀಚರ್ ಹಾಕ್ತಾ ಇರ್ತಾರೆ ಅಂತ ಹೇಳಿದರೆ ಅವರು ಅಲ್ಲಿ ಸ್ಕೂಲಲ್ಲಿ ಬೆಳೆಸಿದ ಗಿಡ ಮತ್ತೆ ತರಕಾರಿ ಬೆಳೆಸಿದ್ದು ಎಷ್ಟು ಖುಷಿ ಅನಿಸ್ತದೆ. ನಾನೀಗ ಮಾತಾಡ್ತೀನಿ, ನನ್ನ ಹತ್ರ ಆಗೋದಿಲ್ಲ ಅದು. ಅವರು ನಿಮ್ಮ ಟೀಚರ್ ವರ್ಗ, ನಿಮ್ಗೆ ಏನು ಟೀಚರ್ಸ್ ಎಲ್ಲ ಇದ್ದಾರಲ್ಲ, ಎಷ್ಟು ಡೆಡಿಕೇಟೆಡ್ ಅಂತ ಹೇಳಿದರೆ ಅವರು ತಮ್ಮ ಸಲುವಾಗಿ ಮಾಡ್ತಾ ಇಲ್ಲ. ಈಗ ಸ್ಕೂಲಲ್ಲಿ ಒಂದು ತರಕಾರಿ ಬೆಳೆಸೋದು ಅಥವಾ ಹೂ ಬೆಳೆಸೋದು ಅದರಿಂದ ಅವ್ರಿಗೇನು ಸಿಗ್ತಾ ಇಲ್ಲ. ಬಟ್ ನಿಮ್ಗೆ ಅದನ್ನು ಕಲಿಸ್ಕೊಡ್ತಿದ್ದಾರೆ. ಒಬ್ಬೊಬ್ರು ಒಂದೊಂದು ಗಿಡ ನೆಟ್ಟರು ಸಾಕಾಗ್ತದೆ, ಹೌದಾ? ಒಬ್ಬೊಬ್ರು ಒಂದೊಂದು ಗಿಡ ನೆಟ್ಟರು ಸಾಕಾಗ್ತದೆ. ಅದನ್ನು ರಕ್ಷಣೆ ಮಾಡಿದರೆ ಬೇಡ, ನೀವು ಮುಖ ತೊಳಿಬೇಕಾದ್ರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟು ನೀರನ್ನು ಹೌದು ತುಂಬಾನೇ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲಿ ಬೇಕೋ ಅಲ್ಲೇ ಯೂಸ್ ಮಾಡಿ. ಅರ್ಧ ಬಾಟ್ಲು ಕುಡಿಯೋದು, ಹೊತ್ತಾಕೋದು. ನೀರಂತ ಹೇಳಿದರೆ ನಮ್ಗೆ ಸಿಗೋದಿಲ್ಲ. ದುಬೈಲೆಲ್ಲ ನೀರಿಗೆ ದುಡ್ಡು ಕೊಟ್ಟು ತಗೊಳ್ತಾರೆ, ಹೌದಾ? ನೀರಿಗೆ ಆ ಥರ ದುಡ್ಡು ಇರ್ತದೆ. ಇಲ್ಲಿ ನಮ್ಗೆ ಆ ಲೆಕ್ಕಕ್ಕೆ ವಿ ಆರ್ ವೆರಿ ಲಕ್ಕಿ. ಇಂಡಿಯನ್ಸ್ ಇದ್ದಾರಲ್ಲ, ನಮ್ಗೆ ಇಂಡಿಯಾದಲ್ಲಿ ಎಲ್ಲದೂ ಉಂಟು, ನ್ಯಾಚುರಲ್ ರಿಸೋರ್ಸ್ ಎಲ್ಲದೂ ಇದೆ, ನಮ್ಗೆ ನ್ಯಾಚುರಲ್ ಆಗೇ ಬಂದಿದೆ. ಅದನ್ನು ನಾವು ಉಳಿಸ್ಕೊಳ್ತಾ ಇಲ್ಲ. ನಾವೆಲ್ಲದು ಹೀಗೆ ಬೇಕಂದಲ್ಲಿ ಹೊತ್ತಾಕೋದು, ಬೇಕಂದಲ್ಲಿ ಇದು ಮಾಡೋದು, ಹಾಗೆ ಮಾಡಿ ಒಂದು ಬೀಚಿಗೆ ಹೋದ್ರೆ ಎಷ್ಟು ಗಲೀಜು ಸಿಗ್ತದೆ ನಿಮಗೆ, ಹೌದಾ? ಮತ್ತೊಬ್ಬ ಮಾಡ್ತಾನೆ ನೋಡ್ಕೊಂಡು ಇವನು ಮಾಡ್ತಾನೆ. ನೀವೆಲ್ಲ ಈಗ ನೀವು ಬೆಳೆಯುವ ಮಕ್ಕಳು, ನೀವು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋದರೆ ಈಗ ಮನೆಯಲ್ಲೂ ಕೆಲವರು ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ ಇದ್ ಕೂಡ ಅವರೇನು ಎಲ್ಲದು ಫಾಲೋ ಮಾಡ್ತಾರಂತಲ್ಲ. ಬಟ್ ನೀವು ಮತ್ತೊಬ್ರಿಗೆ ಹೇಳ್ಬೇಕು. ನೀವು ಇಲ್ಲಿ ಇಷ್ಟು ಮಕ್ಕಳಿದ್ರಿ, ಮತ್ತೊಬ್ರು ಮಾಡ್ಬೇಕಾದ್ರೆ ಹೇಳ್ಬೇಕು ನೀವು ಅವರಿಗೆ, ಈ ಥರ ಹೊತ್ತಾಕ್ಬೇಡ. ನಮ್ಮ ಟೀಚರ್ ಹೇಳಿದ್ದಾರೆ, ನಮ್ಮ ಸ್ಕೂಲಲ್ಲಿ ಹೇಳಿದ್ದಾರೆ ಹೀಗೆ ಮಾಡಬಾರ್ದಂತೆ. ನೀವು ಇವತ್ತೇನು ಮಾತಾಡಿರಲ್ಲ ಅದನ್ನೇ ಹೇಳಿ, ಗೊತ್ತಾಯ್ತಾ? ಈಗ ಇದೇ ಥರ ಇದಲ್ಲಿ ಹಾಕಿದ್ರೆ, ದಾರಿ ಮೇಲೆ ಹಾಕಿದ್ರೆ ನಮ್ಗೆ ಬೇರೆ ರೋಗ ಬರ್ತದೆ ಅಂತಕೊಂಡೆಲ್ಲ ಹೇಳಿ. ಯಾಕಂತೇಳಿದ್ರೆ ನಮ್ಮ ಹೆಲ್ತು ನಮ್ಮ ಎಸೆಟ್. ಈಗ ನಾನು ಎಲ್ಲರಿಗೂ ಅದನ್ನೇ ಹೇಳ್ತೇನೆ, ನಾವೇ ಹೆಲ್ದಿ ಆಗಿದ್ರೆ ನಮ್ಮ ಮಕ್ಕಳಿಗೆ ಎಸೆಟ್ ಮಾಡಿದಾಗೆ. ಇದನ್ನೇನು ನಮಗೆ ಹಿರಿಯರು ಬಿಟ್ಟು ಕೊಟ್ಟು ಹೋಗಿದಾರಲ್ಲ, ಇದು ನಮ್ಮ ಆಸ್ತಿ. ಇದು ಗೊತ್ತಾಯ್ತಾ? ನಾವು ಮನೇಲಿ ಒಂದು ಆಸ್ತಿ ಅಂದರೆ ಹೇಗೆ ಸಂರಕ್ಷಣೆ ಮಾಡ್ತೇವೆ, ಬೇರೆಯವ್ರಿಗೆ ಇದು ಮಾಡ್ತೇವೆ, ನಮ್ಮ ಆಸ್ತಿ ನಮಗೆ ಅಂತ ತಗೊಂಡು ನಮ್ಮ ಹಿರಿಯರು ಬಿಟ್ಟು ಕೊಟ್ಟಿದ್ದಂತ. ಇದು ಹಾಗೆ, ಪ್ರಕೃತಿಯನ್ನು ಹಾಗೆ ಎಣಿಸ್ಕೊಳ್ಳಿ ನೀವು. ಇದು ನಮ್ಮ ಆಸ್ತಿ, ನಮ್ಮ ಹಿರಿಯರು ಕೊಟ್ಟಿದ್ದು. ನಾವು ಇದನ್ನು ಬೆಳೆಸಬೇಕು, ಉಳಿಸ್ಬೇಕು ಮುಂದಿನ ನಮ್ಮ ಪೀಳಿಗೆಗೆ. ನೀವೀಗ ಸಣ್ಣವರಿದ್ರಿ, ನಾವು ದೊಡ್ಡಾದ್ಮೇಲೆ ಮದುವೆ ಆಗ್ತದೆ, ಮಕ್ಕಳಾಗ್ತದೆ, ಅವ್ರಿಗೆ ಬಿಟ್ಕೊಡ್ಬೇಕು. ಹೀಗೆ ಆ ಥರ ಅಂತ ಎಣಿಸ್ಕೊಂಡು ನಿಮ್ಮಲ್ಲೇ ನೀವು ಮಾಡ್ಕೊಂಡ್ರೆ ನಾವು ಪರಿಸರವನ್ನು ಬೆಳೆಸಬೇಕು, ಮಾಡಬೇಕು. ಈ ಥರ ಯಾವುದು ಕಸ ಕಡ್ಡಿ ಇದನ್ನೆಲ್ಲ ಹಾಕಬಾರ್ದು, ಕ್ಲೀನ್ ಆಗಿರ್ಬೇಕಂತ ಹೇಳಿದರೆ ರಿಯಲಿ ಒಂದೇ ಎಲ್ಲ ನೀವು ಮಾಡಿದ್ದನ್ನು ನೋಡ್ಕೊಂಡು ಮತ್ತೊಬ್ರು ಮಾಡ್ತಾರೆ. ಇದು ಎಲ್ಲದೂ ಒಳ್ಳೆ ಕೆಲಸ. ಯಾರಾದ್ರೂ ಹೀಗೆ ಅವ್ನು ದಾರಿ ಮೇಲೆ ಬಿದ್ದಿದ್ದು ಕಸ ಎಲ್ಲ ಅದು ದಾರಿ ಮೇಲೆ ಕಸ ಬೀಳಿಸ್ಲಿಲ್ಲವ, ಬಿದ್ದಿದ್ದು ಹೆಕ್ಕೊಂಡು ಹೋದ ಅಂತ ಯಾರೂ ಹೇಳೋದಿಲ್ಲ. ಅವರು ನಾಳೆ ಮನೆ ಹೋಗಿ ಥಿಂಕ್ ಮಾಡ್ತಾರೆ, ಹೌದು ಈ ಥರ ನಾವು ಮಾಡಬೇಕಿತ್ತಲ್ಲ, ನೀವು ಮಾಡಿ ನೋಡ್ಕೊಂಡು ಮತ್ತೊಬ್ಬರು ಹೌದು ನಾನು ಮಾಡಬೇಕಿತ್ತಲ್ಲ ಅಂತಕೊಂಡೆಲ್ಲ ಹೇಳ್ತಾರೆ, ಹೌದಾ? ಹಾಗಾಗಿ ಮತ್ತೆ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಿಮ್ಗಲ್ಲ ನನಗೆ ಹಸಿವೆ ಆಗ್ತಾ ಉಂಟು. ಹಾಗಾಗಿ ಮೇಡಮ್, ದೀಪಾ ಮೇಡಮ್ ಫುಡ್ಡು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಅದನ್ನು ತಿನ್ಬೇಕಂತ ಅನಿಸ್ತಾ ಉಂಟು. ಅವಾಗಿಂದನೂ ನಾನು ಇವರಿಗೆ ಉಷಾ ಟೀಚರಿಗೆ ಮತ್ತು ನಿಮ್ಮ ಶಿಕ್ಷಕ ವೃಂದಕ್ಕೆ ಮತ್ತು ನಾನು ಇಲ್ಲಿ ಬಂದಿದ್ದಕ್ಕೆ ನನಗೂ ಒಂಥರ ಚೇಂಜ್ ಆಯಿತು, ಹೌದಾ? ನನಗೂ ಒಂಥರ ಖುಷಿ ಅನಿಸ್ತದೆ. ನಿಮ್ಮನ್ನು ಮಾತ್ರ ಹೇಳಿದಂತಲ್ಲ, ನಾನು ಫಾಲೋ ಮಾಡ್ತೀನಿ. ಇದನ್ನು ನಾನು ಫಾಲೋ ಮಾಡಬೇಕು. ನಾನು 100% ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ನಾವು ಹಾಗೆ ಮಾಡ್ತೀವಿ. ಇಂಡಿಯನ್ಸ್ ಅಂದರೆ ಹಾಗೆ ನಾವು ಅದು ಬೇರೆಯವ್ರು ನೋಡ್ಕೊಂಡು ನಾವು ಅದಲ್ಲಿ ವಯಸ್ಸು ಹಾಕೋದಿಲ್ಲ, ಅದನ್ನು ನಾವಿನ್ನು ಚೇಂಜ್ ಮಾಡ್ಲಿಕ್ಕೆ ನೋಡ್ತೇವೆ. ಮತ್ತು ಈ ಜಾಗ ಕೊಟ್ಟಿದ್ದು ಮತ್ತು ಫುಡ್ಡಿಗೆಲ್ಲ ಅದು ಇದು ಮಾಡಿಕೊಟ್ಟಿದ್ದಂಥ ಶ್ರೀಮತಿ ದೀಪಾ ಕಾಮತ್ ಅವರಿಗೂ ನಾನು ಏನು ಹೇಳ್ತಾರೆ, ಅಭಿನಂದನೆ ಹೇಳ್ತೇನೆ. ಮತ್ತು ಹೊಸದಾಗಿ ಬಂದ ಅವರು ಇನ್ನೂ ಡಾಕ್ಟರ್ ಆಗಲಿಲ್ಲ, ಬಟ್ ಕರಿತಾ ಇದ್ದಾರೆ. ಈಸ್ ಗೋಯಿಂಗ್ ಟು ಬಿ ಡಾಕ್ಟರ್. ತನ್ಮಯ್ ಅಲ್ಲ, ತನ್ಮಯ್ ಪೂಜಾರಿ ಅವರು ನೋಡಿ, ಅವರು ಈ ವಾಸ್ ಎಂಜಾಯಿಂಗ್. ನಿಮ್ಮ ಸ್ಕಿಟ್ ಎಲ್ಲ ಮಾಡ್ಬೇಕು, ಅವ್ರಿಗೆ ಖುಷಿ ಆಗುತ್ತೆ. ಅವರಿಗೂ ಈ ಮಸ್ಟ್ ಹ್ಯಾವ್ ರಿಮೆಂಬರ್ಡ್. ಅಂದರೆ ಅವ್ರದ್ದು ಸ್ಕೂಲ್ ಡೇಸ್ ಎಲ್ಲ ನೆನಪಾಗಿರ್ಬೋದು ಹೆಚ್ಚಾಗಿ. ಆ ಸ್ಕೂಲ್ ಡೇಸ್ ಉಂಟಲ್ಲ, ಆ ಮೆಮೊರಿ ಉಂಟಲ್ಲ, ನಾವು ಎಷ್ಟು ವರ್ಷ ಆದರೂ ನಮಗೆ ಅದು ಮಾತ್ರ ಹೋಗೋದೇ ಇಲ್ಲ. ಟಿಲ್ ಹೈಸ್ಕೂಲ್ ನಾವೇನು ಸ್ಪೆಂಡ್ ಮಾಡಿರ್ತೇವಲ್ಲ ಸ್ಕೂಲಲ್ಲಿ, ಒಂದೊಂದು ಅವ್ರ ಹೆಸರು ಎಲ್ಲದೂ ನೆನಪಿರ್ತದೆ. ನಾವು ಇಷ್ಟು ವರ್ಷ ಆದರೂ ನಮಗೆ ಅದು ನೆನಪುಂಟು. ಕಾಲೇಜ್ ನಮ್ಗೆ ಹೆಚ್ಚು ನೆನಪಿರುವುದಿಲ್ಲ. ಈವನ್ BDS ಮಾಡಿದ್ದು ಹೆಚ್ಚು ಹಾ ಅಂತ ನೆನಪು ಮಾಡ್ಕೊಳ್ತೇವೆ. ಬಟ್ ನಾವು ಆ ಸ್ಕೂಲ್ ಡೇಸಲ್ಲಿ ಏನು ಮಾಡಿರ್ತೇವೆ, ಆ ಸ್ಕಿಟ್ಟು, ಟೀಚರ್ ಹತ್ರ ನಾವು ಇದಾಗೋದು ಒಂಥರ ಮನೆಯವ್ರ ಥರ. ನಮಗೇನು ಹೆದರಿಕೆ ಏನೂ ಇಲ್ಲ. ಮೇಡಮ್ ಹತ್ರ ಮಾತಾಡ್ಬೇಕಾದ್ರೆ ಅವರು ಮೇಡಮ್ ಬೈದ್ರು, ಆ ಟೀಚರ್ ಬೈದ್ರು, ನಮಗೇನು ಬೇಜಾರು ಅಂತ ಅನ್ಸೋದಿಲ್ಲ.
ಟೀಚರ್ ಬೈದರೆಲ್ಲ ನಾರ್ಮಲ್ ಅಂತ, ಈಗ ಮನೆಯಲ್ಲೆಲ್ಲ ಪೇರೆಂಟ್ಸ್ ಎಲ್ಲ ಬೈತಾರಲ್ಲ ಹಾಗೆ. ಸೊ ಅವರು ಎಂಜಾಯ್ ಮಾಡ್ತೀವಿ, ನೀವು ಸ್ಕಿಟ್ ಎಲ್ಲ ಮಾಡ್ಬೇಕಾದ್ರೆ ಅವ್ರು ನಗಾಡ್ತಾನೆ ಇದ್ರು ಅವರು. ಸೊ ಹಾಗಾಗಿ ಅವರಿಗೂ ನೋಡಿ ಈ ಒಂದು ಅವಕಾಶ ಸಿಕ್ತು ಅವ್ರು ಬಂದಕ್ಕೆ. ಅದಕ್ಕೆ ಯಾರಿಗೆ ಹೇಳ್ಬೇಕು ಥ್ಯಾಂಕ್ಸ್ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಮತ್ತೆ ನನಗೆ ಇವ್ರದ್ದು ಕೆಲವ್ರದ್ದೆಲ್ಲ ಹೆಸರು ಗೊತ್ತಿಲ್ಲ. ಸೊ ನನಗೆ ಈ ಅವಕಾಶ ಮಾಡಿಕೊಟ್ಟಕ್ಕೆ ಈ ಶಿಕ್ಷಕ ಬಂದಕ್ಕೆ ಮತ್ತೆ ಉಳಿದವರಿಗೂ ನಾನು ನಮಸ್ಕಾರ ಹೇಳ್ತೇನೆ. ಮತ್ತೆ ನಮ್ಮ ಎಲ್ಲ ಬಾಲಕ ಬಾಲಕಿಯರಿಗೆ ಇನ್ನೊಂದು ಸಲ ನಾನು ಸ್ವಾಗತ ಮಾಡ್ತೇನೆ. ಈಗ ಡಾಕ್ಟರ್ ಮಮತಾ ಶೆಟ್ಟಿಯವರು ಮತ್ತು ರಂಗನಾಥ್ ಪೂಜಾರಿಯವರು ನಿಮಗೆ ಒಂದು 2 ವಾಕ್ಯದಲ್ಲಿ ಪರಿಸರ ಅಂದರೆ ಏನಂತ ಹೇಳಿದ್ದಾರೆ. ಅದು ಸಾಧಾರಣ ನಿಮಗೆ ಒಂದು 100% ಅಲ್ಲ 99% ತಲೆಯಲ್ಲಿ ಹೋಗ್ತಿದೆಯಾ ಇವತ್ತಿನ ದಿನ ಯಾತ್ರ ಸಲುವಾಗಿ ಅಂತ. ಆಯಿತು, ಇವಾಗಲ್ಲಿ ಒಂದು ಬೋರ್ಡ್ ಹಚ್ಚಿದ್ದಾರೆ, ಏನು ನೋಡಿದ್ರೆ ಪರಿಸರ ಸೇವೆ ದೇವರ ಸೇವೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ವಾ? ಯಾಕೆ ಬರೆದಿದ್ದಾರೆ ಅದನ್ನು? ದೇವರು ಅಂತ ಯಾಕೆ ಹೇಳಿದ್ದಾರೆ? ದೇವರು ಅಂದ್ಕೂಳೆ ನಿಮ್ಮ ಹೃದಯದಲ್ಲಿ ಒಂದು ಭಕ್ತಿ ಭಾವ ಬರ್ತದೆ. ಭಕ್ತಿ ಬರ್ತದೆಯೇ ಇಲ್ಲ, ದೇವರು ಅಂದ್ಕೂಳೆ ನಾವು ಒಂದ್ಸಲ ಅಲರ್ಟ್ ಆಗಿಬಿಡ್ತೇವೆ. ಹಾಗೇನೆ ನಮ್ಮ ಪ್ರಕೃತಿ ನಮ್ಮ ಪಾಲಿನ ದೇವರು, ಅದನ್ನು ನಾವು ಇಲ್ಲ ನಮ್ಮ ಲಾಸ್ಟ್ ತನಕ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಅಂದರೆ ಮಾತ್ರ ಇವತ್ತು ನೀವು ಏನು ಶಿಕ್ಷಕ ವೃಂದದವರು ನಿಮ್ಮನ್ನು ತಯಾರು ಮಾಡಿದ್ರಲ್ಲ, ಅದಕ್ಕೆ ಒಂದು ನೀತಿ, ನಾವೊಂದು ಜಸ್ಟಿಸ್ ಕೊಟ್ಟಾಗೆ ಆಗುತ್ತದೆ. ಅದನ್ನು ಫಾಲೋ ಮಾಡಿ. ಇನ್ನೊಂದು ನಮ್ಮೆಲ್ಲರ ಹೊಣೆ ಅಂತ ಹೇಳಿದ್ದಾರೆ, ಜವಾಬ್ದಾರಿ. ಇನ್ನೊಂದು ಬರೆದಿದ್ದಾರೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹೊಣೆ ಅಂದ್ರೇನು? ಜವಾಬ್ದಾರಿ. ಈಗ ನಿಮಗೆ ಏನು ಜವಾಬ್ದಾರಿ ಇದೆ? ಪರೀಕ್ಷೆಯಲ್ಲಿ ಓದಬೇಕು, ಪಾಸ್ ಆಗಬೇಕು, ಅದೊಂದು ಹೊಣೆ ನಿಮಗೆ. ಅದೇ ಥರ ಪರಿಸರವನ್ನು ನಿಮ್ಮ ಜೊತೆಗೆ ಜವಾಬ್ದಾರಿಯುತವಾಗಿ ಕೊಂಡೊಯ್ಯಬೇಕು. ಕೊಂಡೊಯ್ಯುತ್ತಂದರೆ ಒಂದು ಕಡೆ ಇನ್ನೊಂದು ಕಡೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು. ನಾಳೆ ನೀವು ಒಬ್ಬರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇನ್ನು ಶಿಕ್ಷಕರಾಗ್ಬೋದು, ಏನಾಗ್ಬೋದು, ಅದನ್ನು ಇವತ್ತಿನ ಹೇಳಿಕೊಟ್ಟ ಪಾಠ ನಾಳೆ ನಿಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಮುಟ್ಟಬೇಕಪ್ಪ. ಈಗ ನಾವು ರೋಡ್ ಮೇಲೆಲ್ಲ ನೋಡ್ತೇವೆ, ಕಾಗದದಿಂದ ಹಿಂಗೆ ಬೀಸಾಗ್ದ. ನಿಮ್ಮ ಕಣ್ಣ ಮುಂದೆ ಇಂಥ ಏನಾದರೂ ಇವೆಂಟ್ ಆಯಿತು ಅಂದರೆ ನೀವು ಗಟ್ಟಿಯಾಗಿ ಹೇಳಬೇಕು, ನೋಡಿ ಅಲ್ಲಿ ಹೊತ್ತಾಗಬೇಡಿ, ಅಲ್ಲೋ ಕ್ಲೀನ್ ಇಟ್ಟರಷ್ಟೇ ನಮಗೆ ಅವ್ರು ಹೇಳಿದಾಗೆ ಆರೋಗ್ಯ. ಅದರಿಂದನೇ ಬ್ಯಾಕ್ಟೀರಿಯಾ ಎಲ್ಲ ಈಗ ಇದಾಗೋದೆಲ್ಲ ತಪ್ಪಿ ನಮ್ಗೆ ಆರೋಗ್ಯ ಸಿಗದೆ ಪ್ರಕೃತಿಯಿಂದ. ನೀರು, ಬೆಳಕು, ಆಹಾರ ಎಲ್ಲ ಇದರಿಂದ ಪ್ರಕೃತಿ. ನಾಳೆ ಎಲ್ಲ ಕಡೆ ಎಲ್ಲೋ ಎಷ್ಟೋ ನೀರು ಬಿದ್ದು ಬೆಳೆ ನಾಶ ಎಲ್ಲಿ ಇಲ್ಲ, ಏನು ಇಲ್ಲ ಅಂದರೆ ನಮಗೇನು ಹೊಟ್ಟೆಗಿಲ್ಲ, ಬಟ್ಟೆನೂ ಇಲ್ಲ. ಬಟ್ಟೆ ತಯಾರಾಗೋದು ಪ್ರಕೃತಿಯಿಂದಲೇ. ಹೀಗಾಗಿ ಪ್ರಕೃತಿಯನ್ನು ಸಂರಕ್ಷಿಸಿ ಇಟ್ಕೊಳ್ಳೋದು ನಮ್ಮೆಲ್ಲರ ಹೊಣೆ ಅಂತ ನಾನು ಇನ್ನೊಮ್ಮೆ ನಿಮಗೆ ಇದನ್ನು ತಿಳಿಸಿಕೊಟ್ಟ ಶಿಕ್ಷಕರೊಂದಕ್ಕೆ ಹಾಗೂ ನೀವು ಮಾಡಿದ್ರಲ್ಲ, ನಿಮಗೂ ಒಂದೊಂದು ಸಲ ವಂದನೆ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನೆನಪಾಯ್ತು, ನಾವು ಸಣ್ಣವರಿದ್ದಾಗ ಈ ಥರನೇ ನಮ್ಮ ಸ್ಕೂಲಲ್ಲೂ ಕೊಡ್ಚಾದ್ರಿ ಈಕೋ ಕ್ಲಬ್ ಅಂತ ಒಂದು ಕ್ಲಬ್ ಇತ್ತು. ನಾವು ಈ ಥರ ಹೊರಗೋಗಿ ನಮ್ಮ ಸ್ಕೂಲಲ್ಲೂ ಎಲ್ಲ ಗಿಡ ಹಚ್ಚೋದು ಅಂದರೆ ನಮಗೆಲ್ಲ ತುಂಬ ಇಂಟ್ರೆಸ್ಟ್. ದಿವಸ ರೋಲ್ ನಂಬರ್ ವೈಸ್ ಎಲ್ಲ ಹೋಗಿ ನಾವು ನೀರು ಹಾಕೋದು, ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ. ಆ ಥರನೇ ನೀವು ಮೇಡಮ್ ಹೇಳ್ದಂಗೆ ನೀವೇ ಗಿಡ ನೆಟ್ಟಿ, ನೀವೇ ಅದನ್ನ ನೀರು ಹಾಕಿ ಅದನ್ನ ಬೆಳೆಯೋದನ್ನ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಆ ಥರ ಮಾಡ್ಕೊಂಡು ಹೋದರೆ ವರ್ಷ ನೀವು ಹೆಂಗೆ ಬೆಳೀತಾ ಇರ್ತೀರ, ಗಿಡನೂ ಅದೇ ಥರ ಬೆಳೀತಾ ಇರುತ್ತೆ. ಅದು ನೋಡಿ ನಿಮಗೂ ಖುಷಿ ಆಗುತ್ತೆ. ನೀವು ಸ್ಕಿಟ್ ಮಾಡಿದ್ದನ್ನು ಇಲ್ಲಷ್ಟೇ ಇಟ್ಕೊಳ್ಳೋದಲ್ಲ, ಜೀವನ ಒಳಗೂ ಅಳವಡಿಸ್ಕೋಬೇಕು, ಗೊತ್ತಾಯ್ತಾ? ಇಷ್ಟಕ್ಕೆ ಸೀಮಿತವಾಗಿರೋದಲ್ಲ. ಈಗ ನೀವು ಹೇಳ್ತೀರಾ, ಇದರಲ್ಲಿ ಹೋಗಿ ಇವತ್ತು ಸಂಜೆನೆ ಯಾರಾದ್ರೂ ಟೀಲೋ ಕುಡಿತೀರಾ, ಕೊಕೋ ಕೋಲಾ ಕುಡಿತೀರಾ, ಲೇಸ್ ತಿಂತೀರಾ. ಇದರಿಂದ ಬರೀ ಪರಿಸರ ಸಂರಕ್ಷಣೆ ಒಂದು ಮಾತಾಯಿತು. ನಿಮ್ಮ ಹೆಲ್ತಿಗೆ ಅದರಿಂದ ಎಷ್ಟೊಂದು ಜನ ಹೇಳಿದ್ರಲ್ಲ ಕ್ಯಾನ್ಸರ್ ರೋಗ ಬರುತ್ತಂತ. ಈಗ ನಿಮಗೂ ಹೆಂಗೆ ಕ್ಯಾನ್ಸರ್ ರೋಗ ಬರುತ್ತೆ, ಪ್ರಕೃತಿಗೂ ಅದೇ ಥರ ನೀವು ಪೇಪರ್ ಪ್ಲಾಸ್ಟಿಕ್ ಎಲ್ಲ ಹೊತ್ತಾಕಿದ್ರೆ ಕೆಳಗೆ ಪ್ರಕೃತಿಗೂ ರೋಗ ಬಂದಂಗೆ, ಪ್ರಕೃತಿ ರೋಗ ಬಂದರೆ ನಿಮಗೂ ರೋಗ ಬಂದಂಗೆ, ಎರಡೂ ಒಂದೇ, ಸರಿನಾ? ಅದೇ ಆ ಥರ ನೀವೇನು ಸ್ಕಿಟ್ಟಲ್ಲಿ ಮಾಡಿದ್ದೀರಾ ಜೀವನದಲ್ಲಿ ನಡವಡಿಸ್ಕೊಳ್ಳಿ, ಆ ಥರ ನಡೀರಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಎಲ್ಲ ಗಣ್ಯರನ್ನು ಪೂರ್ವಕವಾಗಿ ವಂದಿಸುತ್ತಾ, ನನ್ನನ್ನು ನನ್ನ ಅಕ್ಕನಂತಿರುವಂಥ ಉಷಾ ಮೇಡಮು ಟ್ರೈನಿಂಗಲ್ಲಿ ಕರೆಸಿದ್ರು, ಬಿಡದೆ. ಆದರೂ ಆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ನೀಡಿದ ಉದ್ದೇಶ ಪ್ರಕೃತಿಯನ್ನು ಕಾಪಾಡೋದು. ಎಲ್ಲವನ್ನೂ ಹೇಳಿದ್ದಾರೆ, ಎಲ್ಲ ಗಣ್ಯರು ಹೇಳಿದ್ದಾರೆ, ವೇದಿಕೆಯಲ್ಲಿರುವಂಥ ಎಲ್ಲರೂ ಹೇಳಿದ್ದಾರೆ. ಮತ್ತು ಎಲ್ಲವೂ ಪಾಲಿಸಬೇಕಾದದ್ದು ನಮ್ಮ ಕರ್ತವ್ಯ. ಚಿಕ್ಕವರು ಮಾಡಿದ್ರೆ ಅದು ನಾವೇ ದೊಡ್ಡಾಗ್ತಾ ಹೋಗ್ತದೆ. ಅದನ್ನು ನಾವು ಶಾಲೆಯಲ್ಲಂತೂ ದಿನನಿತ್ಯ ನೋಡ್ತಾ ಇರ್ತೇವೆ. ಅಲ್ಲೇ ತಿಂತೇವೆ, ಬರ್ಡೇ ಮಾಡ್ತೇವೆ, ಅಲ್ಲೇ ಎಸುತ್ತೇವೆ, ಅಲ್ಲೇ ಜಗಳ. ನೀನು ಹೊತ್ತಾಕಿದ್ದಕ್ಕೆ ಅಲ್ವಾ, ನಾನು ಹೊತ್ತಾಕಿಲ್ಲ, ನೀನು ಹೊತ್ತಾಕಿದ್ದೆ. ಆ ಹೊಡೆದಾಟ ಜಗಳವನ್ನೆಲ್ಲ ಪಕ್ಕದಲ್ಲಿ ಇಟ್ಬಿಡುವ.
ಬರೀ ಬಾಯಲ್ಲೇ ಹೇಳ್ತಾ ಹೋದ್ರೆ ಎಲ್ಲೂ ಸುಧಾರಣೆ ಆಗೋದಿಲ್ಲ. ನಾವು ವಿಶೇಷವಾಗಿ ನಾವು ಮಕ್ಕಳಿಗೆ ನಾವು ಇದು ಮಾಡೋದೇ ಮಕ್ಕಳಿಗೋಸ್ಕರ. ಹಾಗಾಗಿ ಇನ್ನು ಮುಂದೆ ಇವರೆಲ್ಲ ಏನು ಇವತ್ತಿನ ಈ ಒಂದು ಫಂಕ್ಷನ್ ಇಟ್ಕೊಂಡು ತುಂಬ ಕಷ್ಟಪಟ್ಟು ನಮ್ಮ ಮೇಡಮ್ ಉಷಾ ಮೇಡಮ್ ಅಂತೂ ಏನಾದರೂ ಒಂದು ಛಾಪ್ ಇರಲೇಬೇಕು ಅವ್ರಿಗೆ. ಹಾಗೆ ಶುಭಾ ಮೇಡಮು ನಮ್ಮ ವರ್ಗದವರು ಇವ್ರ ಜೊತೆಗೆ ವೈದ್ಯರನ್ನೇ ಕರೆಸಿದ್ದಾರೆ. ಉದ್ದೇಶ ಪರಿಸರದ ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯನೂ ಜೊತೆಗೆ ಹೊಂದ್ಕೊಂಡು ಹೋಗಬೇಕು ಅನ್ನೋ ಒಂದು ಸಂದೇಶವನ್ನು ಮಕ್ಕಳಿಗೆ ತಿಳಿಸೋದು ಮೂಲ ಉದ್ದೇಶ ಆಗಿದೆ. ಇದಕ್ಕೆ ಸಹಕಾರವಾಗಿ ನಮ್ಮ ದೀಪಾ ಕಾಮತ್ ಮೇಡಮ್ ಸದಾ ಜೊತೆಗೆ, ನಮ್ಮ ಉಷಾ ಮೇಡಮ್ ಎಲ್ಲಿದ್ದಾರೋ ದೀಪಾ ಮೇಡಮ್ ಅಲ್ಲಿರ್ತಾರೆ. ಮಮತಾ ಮೇಡಮ್ ಆರೋಗ್ಯದ ದೃಷ್ಟಿಯಿಂದ, ರಂಗನಾಥ್ ಪೂಜಾರಿ ಸರು ಆರೋಗ್ಯ, ಹಾಗಲ್ಲ ಅದೇ ದೃಷ್ಟಿ ಅಂತಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಕಾರ್ಯವನ್ನು ನಾವು ಎತ್ತುಕೊಂಡ್ರೆ ಅಲ್ಲಿ 100ಕ್ಕೆ ನಾವು ಸಾಧಿಸಬಹುದು ಅನ್ನೋ ಒಂದು ಉದ್ದೇಶದಿಂದ ಆ ಎಲ್ಲರನ್ನೂ ಒಂದು ಕಡೆ ಸೇರಿಸಿದ್ದಾರೆ ನಮ್ಮ ಉಷಾ ಮೇಡಮ್. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಪಾಲಿಸ್ತೇವೆ ಅನ್ನೋದನ್ನು ಮಾಡಿ ತೋರಿಸ್ತೇವೆ. ಯಾರೆಲ್ಲ ಇದಕ್ಕೆ ಕಷ್ಟಪಟ್ಟಿದ್ದೀರಿ ಅದನ್ನು ನಾವು ಮಾಡಿ ತೋರಿಸ್ತೇವೆ ಅನ್ನೋದನ್ನು ನಮ್ಮ ಮಕ್ಕಳು ಅವರಿಗೆ ಅಭಯ ಕೊಡಬೇಕಿದೆ, ಹೇಳಬೇಕಲ್ಲ ನಾವು ಮಾಡ್ತೇವೆ ಅಂತ. ಮಾಡ್ತೀರಾ? ಅದ ಪ್ಲಾಸ್ಟಿಕ್ಕನ್ನು ತ್ಯಜಿಸೋದು ಏನೇನೆಲ್ಲ ಹೇಳಿದ್ರಲ್ಲ, ಅದನ್ನೆಲ್ಲವನ್ನು ಮಾಡೋದಕ್ಕೆ ಪ್ರಯತ್ನ ನಿಮ್ಮದಂತೂ ಇರಬೇಕು, ಹೌದಲ್ಲ? ಹಾಗಾಗಿ ಈ ಒಂದು ಯಾವ ಘನ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತೋ ಆ ಉದ್ದೇಶ ನೆರವೇರಿದೆ ಅಂದ್ಕೊಳ್ತೇನೆ. ಉಷಾ ಮೇಡಮ್ ತನ್ಮಯ್ ಸರ್ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಜೊತೆಗೆ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭಕ್ಕೆ ಶಾಲೆ ಮುಖ್ಯಾಧ್ಯಾಪಕರ ಪರವಾಗಿ, ಎಲ್ಲ SDMCರ ಪರವಾಗಿ, ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. SDMCಯ ಸದಸ್ಯರಾದ ರಾಜೇಶ್ ಭಂಡಾರಿ ಅವರಿದ್ದಾರೆ, ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಭಾಗವಹಿಸಿ ಶಾಲೆಯ ಹಿರಿಯ ಶಿಕ್ಷಕರಾದ ಅತಿಥಿಗಳಾಗಿರುವಂಥ ವಿಜಯ ಮೇಡಮ್ ಇದ್ದಾರೆ, ಅವರಿಗೂ ಸಹ ನಾವು ನಮ್ಮ ಶಾಲೆಯ ಪರವಾಗಿ ಒಂದು ತಿರುಕಾಣಿಕೆಯನ್ನು ನೀಡಿ ಗೌರವ